ಕುದುರೆ ಏರಿ ಬಂದ ಕಡಲ ದಾಟಿ ಬಂದ ಕಾಂಗ್ರೆಸ್ ಪಾರ್ಟಿಯ ಶೂರ ಸೋನಿಯಾ ಮೇಡಮ್ ಕುಮಾರ. ರಾಹುಲ್ ಗಾಂಧಿ ತುಂಬ ಫೇಮಸ್ ಏನಕ್ಕೆ ಅಂದರೆ ಅವರ ಬಾಯಲ್ಲಿ ಬರೋ ನುಡಿ ಮುತ್ತುಗಳಿಂದ. जो ऑर्थोपेडिक सर्जन होता है वो आप में सब कुछ है मगर आप ऑर्थोपेडिक सर्जन नहीं. ಅವ್ರು ಏನು ಮಾತಾಡ್ತಾ ಇರೋದು ಸ್ವತಃ ಅವರಿಗೆ ಅರ್ಥ ಆಗುತ್ತೋ ಇಲ್ವೋ. ಎಡವಟ್ಟು ಮಾತುಗಳು ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವಿನಾಭಾವ ಸಂಬಂಧ. कांग्रेस पार्टी रेस के घोड़े को बारात में डाल देती है और बारात के घोड़े को रेस में डाल देती है. ಅವರು ಕುದುರೆಗೆ ಮತ್ತೆ ಕತ್ತೆಗೆ ಕನ್ಫ್ಯೂಸ್ ಮಾಡ್ಕೊಂಡು ಏನಾದರೂ ಕುದುರೆ ಅನ್ಬಿಟ್ರ ಅಂತ. ಈ ರಾಹುಲ್ ಗಾಂಧಿ ಅವರನ್ನ ಅದೇ ಮದುವೆಗೆ ಓಡೋ ಕುದುರೆಯನ್ನ ಸ್ವಲ್ಪ ಶಾರ್ಪ್ ಮಾಡಿ ಅಶ್ವಮೇಧದ ಕುದುರೆ ಮಾಡೋಕ್ಕೆ ಯಾಕೆ ಅಂತಂತ ಸೀನಿಯರ್ಗಳಿಂದ ರಾಜಕಾರಣಿಗಳಿಂದ ನುರಿತವರಿಂದ ಆಗ್ತಾ ಇಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಹಳ್ಳಿ. ಈ ಕಾಂಗ್ರೆಸ್ಸಿಂದ ಭಾರತಕ್ಕೆ ಏನು ಕೊಡುಗೆ ಸಿಕ್ಕಿದೆ ಅಂತ ತುಂಬ ಜನ ಕೇಳ್ತೀರ. ಆದರೆ ನಿಮಗೆ ನಿಜವಾಗಿ ಕಾಂಗ್ರೆಸ್ ಶುರುವಿನಿಂದ ಇಲ್ಲಿ ತನಕನೂ ಒಂದು ಅದ್ಭುತ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಧೀಮಂತ ನಾಯಕರಿದ್ದಾರೆ, ಅವರೇ ರಾಹುಲ್ ಗಾಂಧಿ. ರಾಜ ಮನೆತನದ ಯುವ ರಾಜ ಅಂತ ಕರೀತಾರೆ. ರಾಜಕೀಯದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸಾಕಷ್ಟು ಬಾರಿ MP ಆಗಿದ್ದಾರೆ, ದೇಶದ ಮೂಲೆ ಮೂಲೆಗೆ ಹೋಗಿ ಚುನಾವಣೆಗಳನ್ನು ಎದುರಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಮೂಲಕ ಇಡೀ ದೇಶವನ್ನು ಸಂಚಾರ ಮಾಡಿ ಕಾಂಗ್ರೆಸ್ಸಿನ ಅಭೂತಪೂರ್ವ ಸೋಲಿಗೆ ಕಾರಣರಾಗಿದ್ದಾರೆ. ಇದನ್ನೆಲ್ಲ ಮಾಡಿರೋ ರಾಹುಲ್ ಗಾಂಧಿ ಅವರು ತುಂಬ ಫೇಮಸ್ ಆಗಿರೋ ಯಾವ ವಿಚಾರಕ್ಕೆ? ಪಕ್ಷ ಸಂಘಟನೆ ಅಂದ್ಕೋಬೇಡಿ, ಅಥವಾ ಪಕ್ಷವನ್ನು ಗೆಲ್ಲಿಸೋದ್ರಲ್ಲಿ ಮಾತಾಡೋದು ಅದು ಅಂದ್ಕೋಬೇಡಿ. ಈ ಹೋದಲ್ಲೆಲ್ಲ ಇವರು ಹೋಗ್ತಾ ಇದ್ದಂಗೆ ಅಲ್ಲಿರೋ ಜನಗಳು ಮತಗಳಾಗಿ ಕನ್ವರ್ಟ್ ಆಗ್ತಾರೆ ಅಂತಲೂ ತಿಳ್ಕೋಬೇಡಿ. ರಾಹುಲ್ ಗಾಂಧಿ ತುಂಬ ಫೇಮಸ್ ಏನಕ್ಕೆ ಅಂದರೆ ಅವರ ಬಾಯಲ್ಲಿ ಬರೋ ನುಡಿ ಮುತ್ತುಗಳಿಂದ. ಹೌದು, ಇವಾಗ 10 ಜೊತೆಗೆ 11 ಅಂತ ಹೊಸದೊಂದು ನುಡಿಮುತ್ತನ್ನು ಸೇರಿಸಿದ್ದಾರೆ. ಒಂದು ಕತೆ ಹೇಳಿದ್ದಾರೆ ಅಹಮದಾಬಾದಲ್ಲಿ, ಈ ಕುದುರೆಗಳ ಕಥೆಯನ್ನು ಹೇಳಿದ್ದಾರೆ. ಅದು ಕೂಡ ಅವರ ಕಾಂಗ್ರೆಸ್ ಪಕ್ಷಕ್ಕೆ. ಕುದುರೆ ಏರಿ ಬಂದ ಕಡಲ ದಾಟಿ ಬಂದ ಕಾಂಗ್ರೆಸ್ ಪಾರ್ಟಿಯ ಶೂರ ಸೋನಿಯಾ ಮೇಡಮ್ ಕುಮಾರ ಅಂತ. ಈಗ ಅವರು ಹೇಳಿರೋ ಕುದುರೆಗಳ ಕಥೆಯನ್ನು ಆಧರಿಸಿ ಒಂದು ಸಾಂಗನ್ನು ಬರಿಬೇಕಾಗುತ್ತೆ, ಅವರಿಗೆ ಡೆಡಿಕೇಟ್ ಮಾಡಬೇಕಾಗುತ್ತೆ. ಏನಪ್ಪ ಕಥೆಯನ್ನು ಹೇಳಿದ್ರು ರಾಹುಲ್ ಗಾಂಧಿ ಅವರು? ಈಗ ಅವರ ಸ್ವಂತ ಪಕ್ಷದ ಬಗ್ಗೆ. ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅಲ್ಲಿ 2 ಥರ ಕುದುರೆ ಇದೆಯಂತೆ. ಒಂದು ರೇಸಿನ ಕುದುರೆ, ಆ ಕುದುರೆ ರೇಸಿಗೆ ಹೋಯ್ತು ಅಂದರೆ ಅಲ್ಲಿ ಸೋಲೇ ಇಲ್ಲ. ಇನ್ನೊಂದು ಈ ಮದುವೆಗೆ ಒಂದು ಕುದುರೆನ ತರ್ತಾರಲ್ಲ, ಅದೇ ವೈಟ್ ಕುದುರೆ, ಮೈ ತುಂಬ ಮಲ್ಲಿಗೆ ಹಾಕಿರ್ತಾರೆ, ಸುತ್ತಮುತ್ತಲು ಒಂದು 4-5 ಜನ ನಿಂತಿರ್ತಾರೆ, ಮೇಲ್ಗಡೆ ಮದುಮಗ ಕೂತಿರ್ತಾನೆ. ಆ ಕುದುರೆಗೆ ಓಡಬೇಕಾಗಿರೋದು ಏನಿಲ್ಲ, ತಳುಕು ಬಳಕು ಮಾಡ್ಕೊಂಡು ನಡ್ಕೊಂಡು ಹೋದರೆ ಸಾಕು. ಸೊ ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರಂತೆ ಅಂದರೆ ಆ ರೇಸ್ ಕುದುರೆನ, ಅಂದರೆ ಗೆಲ್ಲೋ ಕುದುರೆನ ಮದುವೆ ಮನೆಗೆ ಕಳಿಸ್ತಾ ಇದ್ದಾರಂತೆ. ಮದುವೆ ಮನೆಯಲ್ಲಿ ಸಿಂಗಾರ ಮಾಡಿಕೊಂಡು ನಿಧಾನಕ್ಕೆ ಓಡಾಡೋ ಕುದುರೆಯನ್ನು ಇಲ್ಲಿ ರೇಸಿಗೆ ಬಿಡ್ತಾ ಇದ್ದಾರಂತೆ. ಅವರು ಯಾರನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರು ಈ ಪ್ರಶ್ನೆಗೆ ನನಗಿನ್ನೂ ಉತ್ತರ ಸಿಕ್ಕಿಲ್ಲ. 2 तरीके के घोड़े होते हैं, एक होता है रेस का, एक होता है शादी का. कांग्रेस पार्टी रेस के घोड़े को बारात में डाल देती है और बारात के घोड़े को रेस में डाल देती है. ಬಹುಶಃ ಅವರ ಪಕ್ಷದ ಪರ್ಫಾರ್ಮೆನ್ಸನ್ನು ನೋಡಿ 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 ಒಳಗಡೆ ಕುದ್ದು ಆ ಫ್ರಸ್ಟ್ರೇಷನ್ ಅನ್ನೋದು ಈ ಪ್ರೆಷರ್ ಕುಕ್ಕರಲ್ಲಿಂದ ಬರುತ್ತಲ್ಲ ಹೊರಗಡೆ ಪ್ರೆಷರು, ಆ ಥರ ಬಂದ್ಬಿಟ್ಟಿದೆಯಾ ಅನ್ನೋ ಪ್ರಶ್ನೆಯೊಂದು ಶುರುವಾಗಿದೆ. ಅವ್ರು ಏನು ಮಾತಾಡ್ತಾ ಇರೋದು ಸ್ವತಃ ಅವರಿಗೆ ಅರ್ಥ ಆಗುತ್ತೋ ಇಲ್ವೋ. ಮನೆಗೆ ಹೋದ್ಮೇಲೆ ತಾನೇನು ಮಾತಾಡಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, TV ಗಳಲ್ಲಿ ಏನೇನು ಬರ್ತಾ ಇದೆ ಅಂತ ಅವರು ಮತ್ತೊಮ್ಮೆ ನೋಡಿದ್ದಿದ್ರೆ ಇನ್ನೊಂದು ಯಾವುದೋ ಪ್ರಮಾದದ ಮಾತು ಅಥವಾ ಒಂದು ಜೋಕಿನ ಮಾತು ಬರ್ತಾ ಇರಲಿಲ್ವೇನೋ. ನನಗೆ ಇನ್ನೊಂದು ಡೌಟ್ ಇದೆ. ಏನಪ್ಪ ಅಂತ ಕೇಳಿದ್ರೆ, ಅವರು ಕುದುರೆಗೆ ಮತ್ತು ಕತ್ತೆಗೆ ಕನ್ಫ್ಯೂಸ್ ಮಾಡ್ಕೊಂಡು ಏನಾದರೂ ಕುದುರೆ ಅಂದ್ಬಿಟ್ರ ಅಂತ. ಕುದುರೆ ಜಾಗದಲ್ಲಿ ಕತ್ತೆ ಇದ್ದಿದ್ರೆ ಆ ಮಾತು ಇನ್ನೊಂದು ಸ್ವಲ್ಪ ತೂಕ ಇರ್ತಿತ್ತ ಅಂತ. ಈ ಡೌಟು ನಿಮಗೆ ಬಂದಿಲ್ಲಲ್ಲ? ರಾಹುಲ್ ಗಾಂಧಿ ಅವರ ಮಾತನ್ನು ಕೇಳೋಕ್ಕೆ ತುಂಬ ಚೆಂದ. ಯಾಕೆಂದರೆ ಎಲ್ಲರಿಗೂ ಕಷ್ಟ ನಷ್ಟ ಬೇಜಾರು ಪ್ರೆಷರು ಎಲ್ಲ ಇರುತ್ತೆ. ಈಗಂತೂ ಪ್ರಾಣೇಶ್ ಅವರ ಕಾಮಿಡಿ ಅಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆ, TV ಗಳಲ್ಲಿ ಮುಂಚಿನಷ್ಟು ಆಗ್ತಾ ಇಲ್ಲ. ಸೊ ಮನೋರಂಜನೆಗೆ ಏನು ಮಾಡ್ತೀರಿ? ಖಂಡಿತ ರಾಹುಲ್ ಗಾಂಧಿ ಅವರ ಮಾತನ್ನು ಕೇಳಬೇಕಾಗುತ್ತೆ. ಅವರು ಮಾಡ್ಕೊಂಡಿರೋ ಮಿಸ್ಟೇಕ್ಗಳು, ಆಗಿರೋ ಎಡವಟ್ಟುಗಳು 1, 2, 12 ಅದಕ್ಕಿಂತ ಜಾಸ್ತಿ ಇದೆ. ನಿಮಗೆ ಯಾವತ್ತಿದ್ರೂ ರಾಹುಲ್ ಗಾಂಧಿ ಅಂದರೆ ನೆನಪಾಗುತ್ತೆ ಅಂದರೆ ಒಂದು ದೊಡ್ಡ ಡೈಲಾಗ್ ಇದೆ, ಯಾವತ್ತೂ ಮರಿಬಾರ್ದು. ಏನಪ್ಪ ಅಂತ ಕೇಳಿದ್ರೆ, ಈ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಆ ಕಡೆಯಿಂದ ಚಿನ್ನ ಬರುತ್ತೆ ಅಂತ. ಅದವರು ಆಲೂಗಡ್ಡೆ ಬೆಳೆಯನ್ನು ಪ್ರೋತ್ಸಾಹಿಸಬೇಕು, ಅದರ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಉತ್ಪಾದನೆ ಜಾಸ್ತಿ ಆದಲ್ಲಿ ಲಾಭ ಜಾಸ್ತಿ ಬರುತ್ತೆ, ಹಣ ಜಾಸ್ತಿ ಸಿಗುತ್ತೆ, ಅದನ್ನು ಚಿನ್ನಕ್ಕೆ ಹೋಲಿಸಿ ಮಾತಾಡಿದ್ರ ಅಥವಾ
ಎಂಥ ಮಿಷಿನನ್ನು ತರ್ತೀನಿ ನೋಡಿ ಅಂತ ಈ ಕಡೆಯಿಂದ ಹಾಕಿ ಆ ಕಡೆ ಚಿನ್ನ ತೆಗೆಯೋದು ಕಾಮಿಡಿ ಮಾಡಿದ್ರು. ಅಲ್ಲಿಂದ ಬರೋ ಚಿಪ್ಸು ಚಿನ್ನ ಅಲ್ಲ ಅನ್ನೋದನ್ನು ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರಾದರೂ ಹೇಳಬೇಕಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಈ ರಾಹುಲ್ ಗಾಂಧಿ ಅವರನ್ನು ಇನ್ನೊಂದು ವಿಶೇಷವಾದ ಹೆಸರಿನಿಂದ ಎಲ್ಲರೂ ಕೂಡ ಕರೆಯೋಕೆ ಶುರು ಮಾಡಿದ್ರು. ಯಾವುದಪ್ಪ ಹೆಸರು ಅಂತ ಕೇಳಿದ್ರೆ ಜಿಲೇಬಿ ಬಾಬಾ. ಅಂದರೆ ಜಿಲೇಬಿ ತುಂಬ ಫೇಮಸ್ ಅಲ್ವಾ. ಒಂದು ಜಿಲೇಬಿಯನ್ನೇ ನಂಬಿಕೊಂಡಿರೋ, ಸ್ವೀಟ್ ಅಂಗಡಿಯನ್ನು ಜಾಸ್ತಿ ನಂಬಿಕೊಂಡಿರೋ ಒಂದು ಉತ್ತರ ಭಾರತದಲ್ಲಿ ಒಂದು ಏರಿಯಾ ಇದೆ. ಅಲ್ಲಿ ಹೋಗ್ತಾರೆ, ಇಲ್ಲಿಯ ಜಿಲೇಬಿ ಅಮೇರಿಕಾ, ಜಪಾನು, ಜರ್ಮನಿ, ಫ್ರಾನ್ಸ್ ಎಲ್ಲ ಕಡೆ ರಫ್ತಾಗಬೇಕು, ಜಿಲೇಬಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ರು. ಈ ಜಿಲೇಬಿಯ ಆಯಸ್ಸು ಎಷ್ಟಿರುತ್ತೆ, ಎಷ್ಟು ಬೇಗ ಹಾಳಾಗಬಹುದು, ಈ ಫಾರಿನ್ಗಳಿಗೆ ಕಳಿಸೋಕ್ಕೆ ಅದು ಹೇಗೆ ಪ್ಯಾಕ್ ಆಗಬೇಕು, ಆ ಜಿಲೇಬಿ ಫ್ಯಾಕ್ಟ್ರಿ ಅಂದರೆ ಸಿಹಿ ತಿನಿಸಿನ ಫ್ಯಾಕ್ಟ್ರಿ ಎಲ್ಲಾದರೂ ಇರುತ್ತಾ, ಅದು ಗೃಹ ಕೈಗಾರಿಕೆಯಲ್ಲಿ ಮಾತ್ರ ಹೋಗೋದಲ್ವಾ. ಇದೊಂದು ಬೇಸಿಕ್ ನಾಲೆಜ್ ಆಗಿದ್ದರೂ ಕೂಡ ಆ ನಾಲೆಜು ರಾಹುಲ್ ಗಾಂಧಿ ಅವರಿಗೆ ಇಲ್ಲ. ಆ ನಾಲೆಜನ್ನು ತಗೊಳ್ಳುವಂತಹ ವ್ಯವಧಾನವೂ ಇಲ್ಲ, ಆಸೆಯೂ ಇಲ್ಲ, ಆಸಕ್ತಿಯೂ ಇಲ್ಲ. ಹಾಗಾಗಿ ಜಿಲೇಬಿ ಫ್ಯಾಕ್ಟ್ರಿಯಿಂದ ಜಿಲೇಬಿ ಬಾಬಾ ಅಂತ ತುಂಬಾ ಫೇಮಸ್ ಆದರು. ಆ ಕುದುರೆ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು. आप में ऑर्थोपेडिक सर्जन की स्किल है, ऑर्थोपेडिक सर्जन की नॉलेज है, ज्ञान है. जो ऑर्थोपेडिक सर्जन होता है वो आप में सब कुछ है, मगर आप ऑर्थोपेडिक सर्जन नहीं हो. ಈಗ ಅದನ್ನ ಅಚ್ಚ ಕನ್ನಡದಲ್ಲಿ ನಿಮಗೆ ಹೇಳಬೇಕು ಅಂದರೆ, ನಿಮಗೆ ಮೂಳೆ ತಜ್ಞರಾಗುವ ಸ್ಕಿಲ್ ಇದೆ, ಜ್ಞಾನ ಇದೆ, ಅದರ ಬಗ್ಗೆ ಕಲಿಬೇಕು ಅನ್ನೋ ಹಂಬಲ ಇದೆ. ಆದರೆ ಈ ವ್ಯವಸ್ಥೆ ಅದನ್ನು ನಿಮಗೆ ನನಸಾಗೋಕೆ ಬಿಡೋದಿಲ್ವಂತೆ. ಹಂಗಂದರೆ ನಮ್ಮ ಸಮಾಜದಲ್ಲಿ, ನಮ್ಮ ಈ ವ್ಯವಸ್ಥೆಯಲ್ಲಿ ಮೂಳೆ ತಜ್ಞರೇ ಇಲ್ವಾ? ಕಾಲು ನೋವು, ಕೀಲು ನೋವು ಆದಾಗ ಡಾಕ್ಟ್ರ್ ಹತ್ರ ಓಡೋದಿಲ್ವಾ? ಇವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಏನಾದರೂ ಕಾಲು ನೋವು ಮಾಡ್ಕೊಂಡಿದ್ರೆ ಮತ್ತೆ ಫಾರಿನಿಗೆ ಹೋಗಬೇಕಾಗಿತ್ತಾ? ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ಯಾಕೆ ಮಾತಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಎಡವಟ್ಟು ಮಾತುಗಳು ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವಿನಾಭಾವ ಸಂಬಂಧ. ಈಗ ಅವರು ಈ ಊಟ ಮಾಡುವಾಗ ಉಪ್ಪು ಹಾಕೊಳ್ಳದೇ ಇರೋದನ್ನು ಮರಿಬೋದು, ಆದರೆ ದಿನಕ್ಕೊಮ್ಮೆ, ವಾರಕ್ಕೆ 4 ಸಲ ಆದರೂ ಈ ಜಾತಿ ವಿಚಾರಕ್ಕೆ ಅವರು ಮಾತಾಡಿಲ್ಲ ಅಂದರೆ ಆ ಉಪ್ಪಿಲ್ಲದ ಅನ್ನ ಕೂಡ ಅವರಿಗೆ ಜೀರ್ಣ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವರು ಬಾಯಿ ತೆಗೆದ್ರೆ ಸೆಕ್ಯುಲರಿಸಮ್ ನಮ್ಮದು, ನಮ್ಮ ಪಕ್ಷದ್ದು, ಜಾತ್ಯತೀತತೆಯೇ ನಮ್ಮ ಉಸಿರು ಅಂತಾರೆ. ಆದರೆ ಪ್ರತಿಯೊಂದರಲ್ಲೂ ಕೂಡ ಜಾತಿಯನ್ನು ಹುಡುಕ್ತಾರೆ. ಈ ಬಜೆಟ್ ಮಂಡನೆಗಿಂತ ಮುಂಚೆ ಹಲ್ವಾ ಮಾಡೋದೊಂದು ಅಭ್ಯಾಸ ಇದೆ. ಲಾಸ್ಟ್ ನಿರ್ಮಲಾ ಸೀತಾರಾಮನ್ ಟೀಮ್ ಒಂದು ಹಲ್ವಾವನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ, ಆ ಬಜೆಟ್ ಟೀಮ್ ಇದ್ವಲ್ಲ ಅವರಿಗೆಲ್ಲ ಕೊಟ್ಟರು. ಆ ಹಲ್ವಾ ಕೊಡೋದು, ಹಲ್ವಾ ತಿನ್ನಿಸೋದು ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ. ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಅದು ಆಗುತ್ತೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ಏನಾದರೂ ತೆಗಿಬೇಕಲ್ಲ, ಎಷ್ಟು ಆರಾಮಾಗಿ ಹಲ್ವಾ ತಿಂತಿದ್ದಾರಲ್ಲ, ಬಜೆಟ್ ಕೂಡ ಒಳ್ಳೇದು ಕೊಟ್ಟುಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಅಂತೂ ಮಾತಾಡೋಕ್ಕಾಗಲ್ವಲ್ಲ, ಹಾಗಾದರೆ ಏನಾದರೂ ಮಾತಾಡಲೇಬೇಕಲ್ಲ ಅಂತ ಆ ಹಲ್ವಾ ಮಾಡಿದವರಲ್ಲಿ, ಹಲ್ವಾ ತಿಂದವರಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಹಾಕಿದ್ರು. ಅಲ್ಲಿ ಇಡೀ ಭಾರತ ಇದೆಂಥ ಕೆಟ್ಟ ಜಾತಿ ಹುಳ ಅಂತ ಅರ್ಥ ಮಾಡ್ಕೊಳ್ತು. ಅಲ್ಲಿಗೆ ಮುಗಿತಾ ಅವರ ಜಾತಿ ಪ್ರೇಮ ಅಥವಾ ಜಾತಿ ಮಧ್ಯ ಈ ದ್ವೇಷವನ್ನು ಬಿತ್ತೋ ಈ ಜುಜುಬಿ ಕೆಲಸ ಅಂತಾರಲ್ಲ, ಅದು ಇಲ್ಲ. ಒಂದು ಭಾಷಣದಲ್ಲಿ ಕೇಳ್ತಾರೆ, ಎಷ್ಟು ಜನ ದಲಿತ ಸಮುದಾಯದಿಂದ ಬಂದ ವಿಶ್ವಸುಂದರಿಯರಿದ್ದಾರೆ ಅಂತ. ವಿಶ್ವಸುಂದರಿ ಕಾಂಪಿಟೇಷನ್ ಹಿಂಗಾಗುತ್ತೆ, ಅಲ್ಲಿ ಯಾವೆಲ್ಲ ಮಾನದಂಡಗಳನ್ನು ಗಣನೆಗೆ ತಗೊಳ್ಳೋಕ್ಕಾಗುತ್ತೆ, ಇದು ಯಾವುದು ಕೂಡ ಬೇಸಿಕ್ ಸೆನ್ಸ್ ರಾಹುಲ್ ಗಾಂಧಿ ಅವರಿಗೆ ಇಲ್ಲ. ಅಲ್ಲಿ ದಲಿತ ಸಮುದಾಯದಿಂದ ಎಷ್ಟು ಜನ ಬಂದಿದ್ದಾರೆ? ಅರ್ರೇ, ಇವಾಗ ನಿಮ್ಮ ಕ್ಷೇತ್ರದಲ್ಲಿ, ನೀವು ನಿಲ್ಲೋ ಕ್ಷೇತ್ರದಲ್ಲಿ ನೀವು ಯಾವ ಸಮುದಾಯದವರು ಅಂತ ನನಗಂತೂ ಗೊತ್ತಿಲ್ಲ, ಆ ಕ್ಲಾರಿಟಿ ನಿಮಗೂ ಕೂಡ ಇಲ್ಲ. ಯಾಕೆಂದರೆ ಒಂದು ಕಡೆ ಹೋಗ್ತೀರಾ, ನಾವು ದತ್ತಾತ್ರೇಯ ಕೌಲ ಬ್ರಾಹ್ಮಣ ಅಂತ ಜನಿವಾರ ತೋರಿಸ್ತೀರಾ, ಆ ಕಡೆ ನಿಮ್ಮ ಮಮ್ಮಿ ಕಡೆಯಿಂದ ನೀವು ಕ್ರಿಶ್ಚಿಯನ್ ಅಂತ ಒಂದಿಷ್ಟು ಜನ ಹೇಳ್ತಾರೆ, ಅಪ್ಪನ ಮೂಲ ಜಾತಿ ಗೊತ್ತಿಲ್ಲ, ಅಜ್ಜ ಮುಸ್ಲಿಮಿಂದ ಬಂದವರು. ಅಯ್ಯೋ, ನಿಮ್ಮ ಜಾತಿ, ನಿಮ್ಮ ಧರ್ಮದ ಕ್ಲಾರಿಟಿ ನಿಮಗಿಲ್ಲ. ಹಾಗಾಗಿ ಈಗ ನೀವು ಯಾವುದೇ ಜಾತಿ ಅಂತ ಇಟ್ಕೊಳ್ಳಿ, ನಿಮ್ಮ ಕ್ಷೇತ್ರದಲ್ಲಿ, ನೀವು ನಿಲ್ಲೋ ಕ್ಷೇತ್ರದಲ್ಲಿ ರಾಯಬರಿ ಲಾಸ್ಟ್ ಟೈಮ್ ಗೆದ್ರಲ್ಲ, ಅಲ್ಲಿ ಬೇರೆ ಜಾತಿಯವರಿಗೆ ಯಾಕಿಲ್ಲ, ನೀವೇ ಯಾಕೆ ಗೆಲ್ಲಬೇಕು ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಮ ಜಾಗವನ್ನು ಬಿಟ್ಕೊಡ್ತೀರಾ, ಮತ್ತೆ ವಯನಾಡಿಗೆ ಓಡ್ತೀರಾ, ಅಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆದ್ದಿರೋ ನಿಮ್ಮ ಪಿಂಕಿ ಸಿಸ್ಟರ್ಗೆ ಗೇಟ್ ಪಾಸ್ ಕೊಡ್ತೀರಾ, ಅಥವಾ ನೋಡೇ ಬಿಡೋಣ ಕೈ ಅಂದ್ಕೊಂಡು ವಾರಾಣಸಿಗೆ ಬಂದು ಮೋದಿ ಎದುರಿಗೆ ನಿಲ್ತೀರಾ? ಕಷ್ಟ ಆಗುತ್ತಲ್ಲ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಬೇರೆ ಜಾತಿಯವರನ್ನ ನಿಲ್ಸೋಕ್ಕೆ ಆಗಲ್ಲ, ಮನಸ್ಸಿಲ್ಲ. ಆದರೆ ಈ ಟ್ಯಾಲೆಂಟ್ ಹಾಗೆ ಅವರ ಸ್ಕಿಲ್ಗಳೊಂದಿಗೆ ಗೆಲ್ತಾ ಹೋಗ್ತಾರಲ್ಲ, ಕಾಂಪಿಟೇಷನ್ಗಳಿಗೆ ಭಾಗಿಯಾಗ್ತಾರಲ್ಲ, ಅಲ್ಲಿ ಮಾತ್ರ ನಿಮಗೆ ಆ ಜಾತಿಯವರೆಷ್ಟು, ಈ ಜಾತಿಯವರೆಷ್ಟು ಇದೆಲ್ಲವೂ ಬೇಕಾಗುತ್ತೆ. ಇದೇನಾ ಕಾಂಗ್ರೆಸ್ ಅನುಸರಿಸೋ ಜಾತ್ಯತೀತತೆ?
ಇದು ಮಾತ್ರ ರಾಹುಲ್ ಗಾಂಧಿ ಅವರಿಗೆ ಯಾರು ಹೇಳಬೇಕಾಗುತ್ತೆ? ಯಾರಾದರೂ ಹೇಳಬೇಕಲ್ಲ. ಆ್ಯಕ್ಚುಲಿ ಹೇಳಬೇಕಾಗಿತ್ತು. ಅವ್ರ ಮಮ್ಮಿ ಅವ್ರಿಗಿಂತ ಸೀನಿಯರು, ಖಂಡಿತ ಅವ್ರು ಹೇಳ್ತಾ ಇಲ್ಲ. ಖರ್ಗೆ ಅಂಕಲ್ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳ್ತಾ ಇಲ್ಲ. ಡಿಗ್ಗಿ ಅಂಕಲ್ ಅಂತ ಇದ್ದಾರೆ, ಅದೇ ಈ ಮುಂಬೈ ದಾಳಿ ಆದಾಗ ಅದು RSS ಅವರು ಮಾಡಿದ್ದು ಅಂತ ಹೇಳಿದ್ರಲ್ಲ, ದಿಗ್ವಿಜಯ್ ಸಿಂಗ್ ಅವರಿದ್ದಾರೆ. ಸಾಗರೋತ್ತರ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಇದ್ದಾರೆ. ಅವ್ರ ಪಾಪ ವಡೆ ಮಾತ್ರ ತಿನ್ನೋಕ್ಕೆ ಅವ್ರ ಜೊತೆಗೆ ಸೇರ್ತಾರೋ ಏನೋ. ಈ ರಾಹುಲ್ ಗಾಂಧಿ ಅವರನ್ನು, ಅದೇ ಮದುವೆಗೆ ಓಡೋ ಕುದುರೆಯನ್ನು ಸ್ವಲ್ಪ ಶಾರ್ಪ್ ಮಾಡಿ ಅಶ್ವಮೇಧದ ಕುದುರೆ ಮಾಡೋಕ್ಕೆ ಯಾಕೆ ಅಂತಂಥ ಸೀನಿಯರ್ಗಳಿಂದ, ರಾಜಕಾರಣಿಗಳಿಂದ, ನುರಿತವರಿಂದ ಆಗ್ತಾ ಇಲ್ಲ? ಇದೊಂದು ಪ್ರಶ್ನೆ ಮತ್ತೆ 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 ಕಾಡುತ್ತೆ. ಇದರಿಂದ ಏನಾದರೂ ರಾಹುಲ್ ಗಾಂಧಿ ಅವರು ಬುದ್ಧಿ ಕಲಿತಾರಾ? ಅಲ್ಲ, ಈ ನರಿಯ ಕೂಗು ಗಿರಿಯ ಮುಟ್ಟುತ್ತಾ? ಆಗಲ್ಲ. ಚಿಕ್ಕವರು ಹೀಗೆ ಅಭಿಪ್ರಾಯ ಹೇಳ್ತಾ ಇರಬೇಕು, ಸುಮ್ಮನೆ ಬೇಜಾರು ಮಾಡ್ಕೊತಾ ಇರಬೇಕು. ಬಟ್ ರಾಹುಲ್ ಗಾಂಧಿ ಬಂದಾಗ ಮಾತ್ರ ಎಂಜಾಯ್ ಮಾಡಬೇಕು. ಎಲ್ಲಿಯ ತನಕ ಈ ಜಾತಿ 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 ಅಂತ ಕಾಂಗ್ರೆಸ್ ಹೋಗ್ತಾ ಅಂದರೆ, ಈ ಸೈನ್ಯದಲ್ಲಿ ಕೂಡ ಜಾತಿಯನ್ನು ಹುಡುಕಲಾಗಿತ್ತು. ಪುಲ್ವಾಮಾದಲ್ಲಿ ಹುತಾತ್ಮರಾದ ನಮ್ಮ ಯೋಧರ ಪಟ್ಟಿಯನ್ನು ಯಾರೊಬ್ಬರು ಪುಣ್ಯಾತ್ಮರು ತೆಗೆದಿದ್ರು, ಯಾರೆಲ್ಲ ಯಾವ್ಯಾವ ಜಾತಿಗೆ ಸೇರಿದವರು, ಯಾವ್ಯಾವ ಜಾತಿಯವರು ಜಾಸ್ತಿ ಇದ್ದಾರೆ ಅನ್ನೋದನ್ನು. ಸೊ ಈ ಜಾತಿ ರೋಗ, ಇದಕ್ಕೆಲ್ಲ ಬರುತ್ತಲ್ಲ, ಎಲೆ ಚಕ್ಕಿ ರೋಗ, ನುಷಿಪೀಡೆ ರೋಗ ಅಂತೆಲ್ಲ ಗಿಡಗಳಿಗೆ ಮರಗಳಿಗೆ ಬರುತ್ತಲ್ಲ, ಆ ಜಾತಿ ರೋಗ ಕಾಂಗ್ರೆಸ್ಸಿಗೆ ಹೋದ ದಿವಸ ಎಲ್ಲೋ ಒಂದು ಸ್ವಲ್ಪ ಉದ್ಧಾರ ಆಗೋ ಹೆದ್ದಾರಿಯನ್ನು ಕಾಂಗ್ರೆಸ್ ತಗೋಬೋದೇನೋ. ರಾಹುಲ್ ಗಾಂಧಿ ಅವರೇ, ನಾವೆಲ್ಲ ಟ್ರೋಲ್ ಮಾಡ್ತೀವಿ ಅಥವಾ ಜನರೆಲ್ಲ ನಿಮ್ಮನ್ನು ಆಡ್ಕೋತಾರೆ, ಎಲ್ಲಿ ಹೋದರೂ ಎಲ್ಲಿ ಬಂದರೂ ಕೂಡ ರಾಹುಲ್ ಗಾಂಧಿ ನೆಗೆಟಿವಲ್ಲಿ ಟ್ರೆಂಡ್ ಇರ್ತಾರೆ, ಇಂಥದಕ್ಕೆಲ್ಲ ಬೇಜಾರಾಗಬೇಡಿ. ನೀವಿರೋದ್ರಿಂದನೇ ಭಾರತ ಇಷ್ಟೊಂದು ಸುಭದ್ರವಾಗಿದೆ. ಯಾಕೆಂದರೆ ಮೋದಿಯನ್ನು ಸೋಲ್ಸೋಕ್ಕೆ ಮೋದಿಗೆ ಒಬ್ಬ ದೊಡ್ಡ ಕಾಂಪಿಟೇಟರ್ ಬೇಕಲ್ಲ. ಮೋದಿ ಅವರು ಅತ್ಯುನ್ನತ ಉತ್ತಮವಾಗಿ ಮಾತಾಡೋ ವಾಗ್ಮಿ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಅವರಿಗೆ 1-to-1 ಫೈಟ್ ಕೊಡ್ತೀನಿ ಅನ್ನೋ ಭ್ರಮೆಯಲ್ಲಿದ್ದೀರಾ. ಅದಕ್ಕೋಸ್ಕರ ನೀವು ಎಲ್ಲ ಕಡೆ ಹೋಗಬೇಕಾಗುತ್ತೆ, ವಿಧಿ ಇಲ್ಲದೆ ಎಲ್ಲ ಕಡೆ ಹೋಗಿ ಮಾತಾಡಬೇಕಾಗುತ್ತೆ. ಹೋದಲ್ಲಿ ಬಂದಲ್ಲಿ ಇಂಥ ಎಡವಟ್ಟುಗಳು ನೀವೆಂಥ ದುರ್ಬಲ ಹಾಗೂ ಅಪ್ರಬುದ್ಧ ನಾಯಕ ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಾ ಇರುತ್ತೆ. ಹೀಗಾಗಿ ಮಾತಾಡ್ತಾ ಇರಿ. ಹಾಗೆ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸ್ತಾ ಇರಿ. ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಜೈ ಶ್ರೀರಾಮ್.